ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಇ ವತಿಯಿಂದ ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಅದಕ್ಕೆ ಸಂಬಂಧಿಸಿದಂಥ ಆರ್ಡರ್ ಕಾಪಿ ಇರ್ಬೋದು. ಚಾಯ್ಸ್ 1 ವಿದ್ಯಾರ್ಥಿಗಳಿಗೆ ಲಿಂಕನ್ನು ಬಿಟ್ಟಿದ್ದಾರೆ. ಏನಂದರೆ ಪ್ರವೇಶ ಮತ್ತು ಪಾವತಿ ಶುಲ್ಕ ಮತ್ತು ಪ್ರವೇಶ ಆದೇಶವನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ಅಂದರೆ ಸೊ ಆರ್ಡ್ರ್ ಕಾಪಿಯನ್ನು, ಅಡ್ಮಿಷನ್ ಆರ್ಡ್ರ್ ಕಾಪಿ ಇರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಫೀಸನ್ನು ಪೇಮೆಂಟ್ ಮಾಡಲಿಕ್ಕೆ ಸೊ ನಿಮಗಳಿಗೆ ಏನಂತಂದರೆ ಲಿಂಕನ್ನು ಕೊಡಲಾಗಿದೆ. ಸೊ ಕೆ ಇ ವತಿಯಿಂದ ಅಪ್ಡೇಟ್ ಆಗಿರುವಂಥ ನೋಡ್ಬೋದು. ಇಲ್ಲಿ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ನಿಮಗೆ ಇದು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅದನ್ನು ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಫೀಸನ್ನು ಪೇಮೆಂಟ್ ಮಾಡಲಿಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ. ಅಡ್ಮಿಷನ್ ಆರ್ಡ್ರ್ ಕಾಪಿ ಲಿಂಕನ್ನು ಇಲ್ಲಿ ಕೊಡಲಾಗಿದೆ. ಸೊ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಹಾಕಿ ಸೊ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ನೀವೇನಾದರೂ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅದಕ್ಕೊಂದು ಚಲನ ಬರುತ್ತೆ. ಒಳಗಡೆ ಹೋದ್ಮೇಲೆ ನಾನು ಈವ್ನಿಂಗ್ ತನಕ ನನಗೆ ಪಾಸ್ವರ್ಡ್ ID ಸಿಕ್ಕರೆ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿಯಾಗಿರುತ್ತೆ ಅಂತೇಳಿ. ಆದರೆ ಡೆಮೋ ಪರ್ಪಸ್ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾದಂಥ ಒಂದು ಚಲನ, ಆನ್ಲೈನ್ ಪೇಮೆಂಟ್ ಇರೋದಿಲ್ಲ, ಚಲನ್ ಇರುತ್ತೆ. ಯಾವ ರೀತಿಯಾಗಿರುತ್ತೆ ಚಲನ್ ಅಂತ ಸೊ ನೋಡ್ಬೋದು. ಈ ರೀತಿಯಾಗಿ ಒಂದು ಚಲನ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ 3 ಬ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ. ಈ ವರ್ಷ ಯಾವ ಬ್ಯಾಂಕ್ ಕೊಡ್ತಾರೆ ಗೊತ್ತಿಲ್ಲ. ಸೊ ಅಲ್ಲಿ ನಿಮಗೆ ಕಾರ್ಪೊರೇಷನ್ ಬ್ಯಾಂಕು, ಕೆನರಾ ಬ್ಯಾಂಕು, ಆಮೇಲೆ ಸಿಂಡಿಕೇಟ್ ಬ್ಯಾಂಕು ಅಥವಾ HDFC ಈ ರೀತಿ 3 ಬ್ಯಾಂಕ್ಗಳನ್ನು ನಿಮಗೆ ಚಾಯ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ನಿಮಗೆ ನಿಯರೆಸ್ಟ್ ಯಾವುದು ಬ್ರ್ಯಾಂಚ್ ನಿಯರೆಸ್ಟ್ ಆಗುತ್ತೆ ಅದನ್ನು ನೀವು ಇಲ್ಲಿ ಚಾಯ್ಸ್ ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡಬೇಕು, ಈ ರೀತಿ ಚಲನ್ ಡೌನ್ಲೋಡ್ ಮಾಡ್ಕೋಬೇಕು. ಇದರಲ್ಲಿ ಒಂದು ಕಾಪಿಯನ್ನು ಬ್ಯಾಂಕ್ನವ್ರು ಇಟ್ಕೊತಾರೆ, ಇನ್ನೊಂದು ಕಾಪಿಯನ್ನು ಏನು ಮಾಡ್ತಾರೆ ನೀವು ಇಟ್ಕೋಬೇಕು, ಇನ್ನೊಂದನ್ನು ಅಡ್ಮಿಷನ್ ಹೋದಾಗ ಒಂದು ಕಾಲೇಜಿನವರು ಕೊಡಬೇಕು. ಈ ರೀತಿ ಇರ್ತವೆ. ಇದರಲ್ಲಿ ಏನಿರುತ್ತೆ ಅಂತಂದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, CET ನಂಬರ್ ಇರುತ್ತೆ, ನೇಮ್ ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ, ಕಾಲೇಜ್ ನೇಮ್ ಇರುತ್ತೆ, ಕೋರ್ಸ್ ನೇಮ್ ಇರುತ್ತೆ, ಹೌದಾ. ಆಮೇಲೆ ಬ್ಯಾಂಕ್ ರೆಫರೆನ್ಸ್ ನಂಬರನ್ನು ಅವರೇ ಕೊಡ್ತಾರೆ. ಅದಾದಮೇಲೆ ಇದರಲ್ಲಿ ಅಮೌಂಟ್ ಇರುತ್ತೆ, ಓಕೆನಾ. ಸೊ ಅಮೌಂಟ್ ಇರುತ್ತೆ. ಇದು ನಾನು ನಿಮಗೆ ಡೆಮೋ ತೋರಿಸ್ತಿದ್ದೇನೆ ಅಷ್ಟೇ. ಅಮೌಂಟ್ ಇರುತ್ತೆ. ಇಲ್ಲಿ ನೀವು ಸಿಗ್ನೇಚರ್ ಮಾಡಬೇಕು, ಇಲ್ಲಿ ನೀವು ಸಿಗ್ನೇಚರ್ ಮಾಡಬೇಕು. ಆಮೇಲೆ ಅವರು ಸೀಲ್ ಹಾಕಿ ನಿಮಗೇನು ರಿಟರ್ನ್ ಕೊಡ್ತಾರೆ, 2 ಪೇಜ್ಗಳನ್ನು ರಿಟರ್ನ್ ಕೊಡ್ತಾರೆ. ಈ ರೀತಿಯ ಚಲನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಇದಕ್ಕೆ ಲಿಂಕನ್ನು ಬಿಡಲಾಗಿದೆ ಆಫಿಷಿಯಲ್ ವೆಬ್ಸೈಟಲ್ಲಿ. ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು, ನಿಮ್ಮ ಒಂದು ಏನು ಸೀಕ್ರೆಟ್ ಕೀ ಏನೇನೆಲ್ಲ ಅದಾವ ಎಲ್ಲವನ್ನು ಹಾಕಿ ನೀವು ಓಪನ್ ಮಾಡಿ ಈ ಒಂದು ಆರ್ಡ್ರ್ ಕಾಪಿ ಇದನ್ನು ಏನಂದರೆ ಈ ಒಂದು ಚಲನ ಡೌನ್ಲೋಡ್ ಮಾಡಿಕೊಂಡು ನೀವು ಮತ್ತೆ ವಾಪಸ್ ಕೆ ಇ ವೆಬ್ಸೈಟಿಗೆ ಬಂದು ಚಲನನ್ನು ಪೇಮೆಂಟ್ ಮಾಡಿ. ಯಾಕಂದ್ರೆ ನಾಳೆ ಸಂಡೇ ಇದೆ, ರಜೆ ಇರುತ್ತೆ. ಸೋಮವಾರ ದಿನ ಏನು ಮಾಡಬೇಕು, ನೀವು ಹೋಗಿ ಬ್ಯಾಂಕಿಗೆ ಚಲನ್ ತುಂಬಿ ಅಥವಾ ಇವಾಗಲೇ ಹೋಗಿ ನೀವು ಬ್ಯಾಂಕಿಗೆ ಚಲನ್ ತುಂಬಿ ಈವ್ನಿಂಗ್ ತನಕ ಬಂದು ನೀವು ಲಾಗಿನ್ ಮಾಡಿ ನೋಡಿದಾಗ ಅಲ್ಲಿ ನಿಮಗೆ ಆರ್ಡ್ರ್ ಕಾಪಿ ಡೌನ್ಲೋಡ್ ಅಂತ ಲಿಂಕ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದರೆ ಅದು ಪೇಜ್ ಡೌನ್ಲೋಡ್ ಆಗಿಬಿಡುತ್ತೆ. ಆ ಡೌನ್ಲೋಡ್ ಆಗಿರೋದನ್ನು ನೀವು ಪ್ರಿಂಟ್ ತಗೊಂಡು ಕಾಲೇಜಿಗೆ ಅಡ್ಮಿಷನ್ ಹೋಗ್ಬೋದು.